ನಿಮ್ಮ ರಮೇಶ್ ಬಾಬು. 8 ವರ್ಷದ ಕೆಳಗಡೆ ಚೈನಾದಲ್ಲಿ ಎರಿಕ್ ಯುವಾನ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಗರ್ಲ್ ಫ್ರೆಂಡ್ ಮೀಟ್ ಮಾಡೋದಕ್ಕೆ 8 ರಿಂದ 10 ಅವರ್ ಟ್ರಾವೆಲ್ ಮಾಡ್ತಿದ್ದಂತೆ. ಹಿಂಗೆ ಟ್ರಾವೆಲ್ ಮಾಡ್ತಾ ಒಂದ್ ದಿವಸ ಅನ್ಕೊಂತಾನೆ ಇದಕ್ಕೊಂದು ಸಿಂಪಲ್ ಮೆಥಡ್ ಇರಬಾರ್ದ ಅಂತ. ಮುಂದೆ ಅದೇ ಐಡಿಯಾನ ಇಂಪ್ರೂವೈಸ್ ಮಾಡ್ತಾ ಹೋಗಿ ಈ ಝೂಮ್ ಅನ್ನೋ ಕಂಪನಿನ 2011ರಲ್ಲಿ ಹುಟ್ಟಾಕ್ತಾನೆ. ಏನಪ್ಪಾ ಈ ಝೂಮ್ ಆಪ್ ಅಂತ ತುಂಬಾ ಜನಕ್ಕೆ ನಾನು ಕ್ಲಿಯರ್ ಆಗಿ ಕ್ಲಾರಿಟಿ ಕೊಡ್ಬೇಕಾಗಿಲ್ಲ, ಯಾಕಂದ್ರೆ ತುಂಬಾ ಜನಕ್ಕೆ ಈಗಾಗಲೇ ಗೊತ್ತಿದೆ ಇದೊಂದು ವಿಡಿಯೋ ಕಾನ್ಫರೆನ್ಸಿಂಗ್ ಅಪ್ಲಿಕೇಶನ್ ಅಂತ. ಈ ಕಂಪನಿ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಈ ಕಂಪನಿ ಶುರುವಾದಾಗ $36 ಇದ್ದ ಶೇರ್ ಪ್ರೈಸಸ್ ಈ ಕಂಪನಿ ಒಂದು ಶೇರ್ಗೆ ಈಗ 150 ಮುಟ್ತಾ ಇದೆ. ಇದರಲ್ಲಿ ಗೊತ್ತಾಗುತ್ತೆ ಈ ಕಂಪನಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ. ಮತ್ತೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಈ ಕಂಪನಿ ಸ್ಟಾರ್ಟ್ ಆದಾಗ 40 ಮಿಲಿಯನ್ ಯೂಸರ್ಸ್ ಇರ್ತಾರೆ. ಇವಾಗ ಈ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಈ ಯೂಸರ್ಸ್ ಏನಿರ್ತಾರೆ ಇದು 200 ಮಿಲಿಯನ್ ವರೆಗೂ ಮುಟ್ಟುತ್ತೆ. ಇದರಲ್ಲಿ ಗೊತ್ತಾಗುತ್ತೆ ಈ ಕಂಪನಿ ಎಷ್ಟು ಚೆನ್ನಾಗಿ ಈ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಬೆಳೀತಾ ಹೋಯ್ತು ಅಂತ. ವಾವ್, ತುಂಬಾ ಒಳ್ಳೆ ಕಂಪನಿ ಸ್ಥಾಪನೆ ಮಾಡಿದೆ, ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಅಂತ ಅನ್ಕೊಂಡಷ್ಟರಲ್ಲಿ ಇದೇ ಮಾರ್ಚ್ ತಿಂಗಳಲ್ಲಿ ನ್ಯೂಯಾರ್ಕ್ ಸ್ಟೇಟ್ ಆಫ್ ಅಟಾರ್ನಿ ಜನರಲ್ ಅವರು ಈ ಕಂಪನಿಯ ಡೇಟಾ ಸೆಕ್ಯೂರಿಟಿ ಮತ್ತೆ ಪ್ರೈವಸಿ ಪ್ರಾಕ್ಟೀಸಸ್ ಬಗ್ಗೆ ಮೊದಲನೇ ಅಪಸ್ವರ ಎತ್ತುತ್ತಾರೆ. ಈ ಕಂಪನಿ ಬಗ್ಗೆ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಒಂದೊಂದಾಗಿ ಹೇಳ್ತೀನಿ ಕೇಳಿ. ಈ ವಿಡಿಯೋ ಕಾಲ್ ಅಥವಾ ವಿಡಿಯೋ ಕಾನ್ಫರೆನ್ಸಿಂಗ್ ಏನೇ ಆದ್ರೂ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಈ ಸರ್ವರ್ ಅಲ್ಲಿ ಕೂತ್ಕೊಳ್ಳುತ್ತೆ. ಈ ಸರ್ವರ್ ಅಲ್ಲಿ ಕೂತ್ಕೊಳ್ಳೋದ್ರಿಂದ ಮತ್ತೆ ಈ ವಿಡಿಯೋ ಕಾಲ್ಗಳು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಆಗಿಲ್ದಿರೋದ್ರಿಂದ ಥರ್ಡ್ ಪಾರ್ಟಿ ಅಥವಾ ಕಂಪನಿನ ಖುದ್ದಾಗಿ ಆ ಇನ್ಫಾರ್ಮೇಶನ್ ತಗೋಬಹುದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಇಂಪಾರ್ಟೆನ್ಸ್ ಎವಿಡೆನ್ಸ್ ಕೂಡ ಸಿಕ್ಕಿದೆ. ಅದೇನೆಂದ್ರೆ ಈಗ ಝೂಮ್ ಆಪ್ ನ ಬಳಕೆದಾರ ಏನಿದ್ದಾರೆ ಅದರಲ್ಲಿ ಕೆಲವೊಬ್ಬರ ಯೂಸರ್ ಇನ್ಫಾರ್ಮೇಶನ್ ಮತ್ತೆ ಅದರ್ ಡೀಟೇಲ್ಸ್ ನ ಈಗಾಗಲೇ ಹ್ಯಾಕ್ ಮಾಡಿದಾರಂತೆ. ಹ್ಯಾಕ್ ಮಾಡಿದ ಇನ್ಫಾರ್ಮೇಶನ್ ನ ಈ ಇಂಟರ್ನೆಟ್ ಜಗತ್ತಿನ ಒಂದು ಬ್ಲಾಕ್ ಮಾರ್ಕೆಟ್ ಅಂತಾನೆ ಹೆಸರಾಗಿರೋ ಈ ಡಾರ್ಕ್ ವೆಬ್ ಅಲ್ಲಿ ಪ್ರತಿಯೊಂದು ಅಕೌಂಟ್ ಇನ್ಫಾರ್ಮೇಶನ್ 15 ಪೈಸೆಗೆ ಮಾರಾಟ ಕೂಡ ಇಟ್ಟಿದಾರಂತೆ. ಸೊ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇರೋ ಈ ಝೂಮ್ ಆಪ್ ನ ಆಸ್ಟ್ರೇಲಿಯಾ, ಸಿಂಗಪೂರ್, ತೈವಾನ್ ಅಂತ ರಾಷ್ಟ್ರಗಳ ಜೊತೆಗೆ ಗೂಗಲ್, ಸ್ಪೇಸ್ ಎಕ್ಸ್ ಮತ್ತೆ ನಾಸಾ ಅಂತ ಕಂಪನಿಗಳು ಕೂಡ ಈಗಾಗಲೇ ಬ್ಯಾನ್ ಮಾಡಿದಾವೆ. ಸೊ ಈ ವಿಷಯದ ಬಗ್ಗೆ ಝೂಮ್ ಆಪ್ ನ ಸಿಇಒ ಎರಿಕ್ ಯುವಾನ್ ಈಗಾಗಲೇ ಕ್ಷಮೆ ಕೂಡ ಕೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇದೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಈ ಝೂಮ್ ಆಪ್ ಬಗ್ಗೆ ಇಂಡಿಯಾದಲ್ಲಿ ಏನ್ ಕ್ರಮ ತಗೊಂಡಿದ್ದಾರೆ ಅಂತ ನೀವು ಕೇಳೋದಾದ್ರೆ, ಇಂಡಿಯಾದಲ್ಲಿ ಈ ಝೂಮ್ ಆಪ್ ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿಲ್ಲ, ಸರ್ಕಾರಿ ಉದ್ದೇಶಗಳಿಗೆ ಮಾತ್ರ ಬಳಸೋದು ಬೇಡ ಅಂತ ಹೇಳಿದ್ದಾರೆ. ಸೊ ಇಷ್ಟೊಂದೆಲ್ಲ ಆದ್ಮೇಲೆ ನೀವು ಝೂಮ್ ಆಪ್ ನ ಯೂಸ್ ಮಾಡಲೇಬೇಕು ಅನ್ನಂಗಿದ್ರೆ ಭಾರತ ಸರ್ಕಾರದ ಕಡೆಯಿಂದ ಒಂದು ಗೈಡ್ ಲೈನ್ಸ್ ಅಂದ್ರೆ ಮಾರ್ಗಸೂಚಿ ಕೊಟ್ಟಿದ್ದಾರೆ. ಅದೇನು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಕೇಳಿ. ಆ ಗೈಡ್ಲೈನ್ಸ್ ಗಳು ಏನೇನು ಅಂತಂದ್ರೆ, ಮೊದಲನೇದಾಗಿ ಪ್ರತಿಯೊಂದು ಮೀಟಿಂಗು ಹೊಸ ಯೂಸರ್ ಐಡಿ ಮತ್ತೆ ಹೊಸ ಪಾಸ್ವರ್ಡ್ ನ ಯೂಸ್ ಮಾಡಕ್ಕೆ ಹೇಳಿದ್ದಾರೆ. ಎರಡನೇದೇನೆಂದ್ರೆ ವೇಟಿಂಗ್ ರೂಮ್ ಆಪ್ಷನ್ ಎನೇಬಲ್ ಮಾಡಿ ಅಂತ ಹೇಳಿದ್ದಾರೆ. ಮೂರನೇದೇನೆಂದ್ರೆ ಜಾಯಿನ್ ಬಿಫೋರ್ ದ ಹೋಸ್ಟ್ ಆಪ್ಷನ್ ನ ಡಿಸೇಬಲ್ ಮಾಡಿ ಅಂತ ಹೇಳಿದ್ದಾರೆ. ನಾಲ್ಕನೇದೇನೆಂದ್ರೆ ಮೀಟಿಂಗ್ ಹೋಸ್ಟ್ ಮಾಡಿದವ್ರು ಮಾತ್ರ ಸ್ಕ್ರೀನ್ ಶೇರ್ ಮಾಡೋ ಹಾಗೆ ಹೇಳಿದ್ದಾರೆ. ಐದನೇದೇನೆಂದರೆ ರಿಮೂವ್ಡ್ ಪಾರ್ಟಿಸಿಪೆಂಟ್ಸ್ ರೀಜಾಯಿನ್ ಆಗೋ ಆಪ್ಷನ್ನ ಡಿಸೇಬಲ್ ಮಾಡಿ ಅಂತ ಹೇಳಿದ್ದಾರೆ. ಆರನೇದೇನೆಂದರೆ ಫೈಲ್ ಟ್ರಾನ್ಸ್ಫರ್ ಮಾಡೋ ಆಪ್ಷನ್ನ ರೆಸ್ಟ್ರಿಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಏಳನೇದೇನೆಂದರೆ ಒಂದು ಸಾರಿ ಎಲ್ಲರೂ ಮೀಟಿಂಗ್ ಜಾಯಿನ್ ಆದಮೇಲೆ ಆ ಮೀಟಿಂಗ್ ರೂಮ್ನ ಲಾಕ್ ಮಾಡೋಕ್ಕೆ ಹೇಳಿದ್ದಾರೆ. ಎಂಟನೇದೇನೆಂದರೆ ಮೀಟಿಂಗ್ ರೆಕಾರ್ಡ್ ಮಾಡೋದನ್ನು ರೆಸ್ಟ್ರಿಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಕೊನೆಯದಾಗಿ ವಿಡಿಯೋ ಕಾಲ್ಗಳೆಲ್ಲ ಮುಗಿದ ಮೇಲೆ ಆ ಮೀಟಿಂಗ್ ನ ಎಂಡ್ ಮಾಡೋಕೆ ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೋಗ್ಬಿಡ್ತೀನಿ. ನಾನು ನಿಮ್ಮ ರಮೇಶ್ ಬಾಬು. ಥ್ಯಾಂಕ್ ಯು.